ಎಲ್ಲ ಆಗಿದೆ. ಅದೊಂದು ಇದನ್ನ ಒಂದು ನಿಮಿಷ ನೋಡೋಣ. ಅದು ಐಶ್ವರ್ಯ ಅನ್ನೋದು ನಮ್ಮ ಶಾಸಕರು ಏರ್ಪಡಿಸಿದ್ರು. ನಮ್ಮೂರಿಂದ ಒಂದು 70 ಜನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ 3 ಜನ ಜಯಶೀಲರಾಗವ್ರೆ. ಅವ್ರಿಗೆ ಬಹುಮಾನ ವಿತರಣೆ ಮಾಡಿದ್ದಾರೆ. ಈಗ ರಂಗೋಲಿ ಸ್ಪರ್ಧೆ ಮಾಡಿದ್ರಿಂದ ಊರಲ್ಲೆಲ್ಲ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗೈತೆ. ಹಬ್ಬನ ಸೃಷ್ಟಿಯಾಗಿ ಜನಗಳೆಲ್ಲ ಅದನ್ನು ಹಬ್ಬದ ರೀತಿ ಆಚರಣೆ ಮಾಡಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ನಮ್ಮ ಶಾಸಕರು ಬಂದು ಜನಗಳ ಕಷ್ಟ ಸುಖ ಎಲ್ಲ ಕೇಳಿ ಅವ್ರವ್ರಿಗೆ ಏನು ಬಗೆಹರಿಸಬೇಕು ಸ್ಥಳದಲ್ಲೇ ಅದಕ್ಕೆ ಪರಿಹಾರನ ಹೇಳಿದ್ದಾರೆ. ಈ ಥರ ಸ್ಪಂದನೆ ಮಾಡಿರೋದು ನೆಲಮಂಗಲ ತಾಲೂಕಲ್ಲಿ ಇದೇ ಮೊದಲನೇ ಬಾರಿ ನಾವು ನೋಡ್ತಿರೋದು. ಇದೇ ಥರ ಜನಗಳಿಗೆ ಸ್ಪಂದನೆ ಮಾಡ್ತಾ ಹೋದರೆ ನಮ್ಮದು ತಾಲೂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ತಡ ಇಲ್ಲ ಅಂತ ನಮ್ಮ ಮನಸ್ಸಿಗೆ ನಮಗೆ ಅನ್ನಿಸ್ತೈತೆ. ಇದೇ ಥರ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಶಾಸಕರು ಮಾಡ್ತಿರೋ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೆಳಮಟ್ಟದಲ್ಲಿ ಇರೋರಿಂದನೂ ಗುರುತಿಸ್ಬಿಟ್ಟು ಎಲ್ಲರಿಗೂ ಅಭಿವೃದ್ಧಿ ಮಾಡೋ ಥರ ಮಾಡ್ತಿದ್ದಾರೆ. ಅದು ನಮಗೆ ತುಂಬ ಖುಷಿ ಆಗ್ತೈತೆ. ಎಲ್ಲರಿಗೂ ಸಮಾನಕರವಾಗಿ ಈಗ ರಂಗೋಲಿ ಬಿಟ್ಟಿರೋರಿಗೆ ಬೇಜಾರಾಗಬಾರ್ದು. ಅವರು ಬಂದು ಪಾರ್ಟಿಸಿಪೇಟ್ ಮಾಡಿ ಕೆಲಸ ಕಾರ್ಯ ಬಿಟ್ಟು ಅವ್ರಿಗೋಸ್ಕರ ಬಂದು ಮಾಡಿದ್ದಾರೆ. ಇದೊಂದು ಹಬ್ಬದ ಥರ ಮಾಡಿದ್ದಾರೆ ಅಂತ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಒಂದು ಸಮಾಧಾನ ಕೊಟ್ಟು ಖುಷಿಯಾಗಿ ಮಾಡಿಸ್ತಿದ್ದಾರೆ ಎಲ್ಲರಿಂದನೂ.